ಸೊ ಕವರ್ಡ್ ಮಾಡೋಣ. ಓಕೆ. ಸೊ ಅಗೇನ್ ರೆಕ್ಟಾಂಗ್ಲರ್. ಸೊ ಎಷ್ಟಂತ ತಗೊಂತೀರಾ? ಸೇಮ್ ಕಬೋರ್ಡ್ ನ ರಿಪೀಟ್ ಮಾಡೋಣ. 7 feet by 2 feet. ರಿಪೀಟ್ ಅಂದ್ರೆ ಏನು? ಬೇರೆ ತರ ಹೇಳೋಣ. ಸೊ ಪುಷ್ ಅಂಡ್ ಪುಲ್ ಅಗೇನ್ 7 ಅಥವಾ 8 feet ಅಷ್ಟು ಹೈಟ್ ನ ಕೊಡ್ತೀರಾ. ಸೊ ಕೊಟ್ಟು ತ್ರಿಬಲ್ ಕ್ಲಿಕ್, ರೈಟ್ ಕ್ಲಿಕ್, ಮೇಕ್ ಇಟ್ ಆಸ್ ಗ್ರೂಪ್. ಸೊ ಅಗೇನ್ ಟೇಪ್ ಮೆಜರ್ಮೆಂಟ್. ಸೊ ಎಷ್ಟಂತ ತಗೊಂತೀರಾ? 1 inches. So again line. So draw the line here. So again take measurement. ಈ ಕಡೆಯಿಂದ 1 inches. Then again ಈ side ಇಂದ 1 inches. Again R. So draw the rectangular. So push and pull. So 1 inches ಅಷ್ಟು again pull ಮಾಡ್ತಾ ಬನ್ನಿ. ಏನು ಇಲ್ಲ, ಡ್ರಾ ಏನು ಟೇಪ್ ಮೆಜರ್ಮೆಂಟ್ ಅಂತ ಕೊಟ್ಟು 1 inches thickness ತಗೊಂತೀರಾ. ರೆಕ್ಟಾಂಗ್ಯುಲರ್ ನ ತಗೊಂಡು ಮತ್ತೆ 1 inches ತನಕ thickness ನ ಪ್ರೊವೈಡ್ ಮಾಡ್ತಾ ಬರ್ತೀರಾ. ಸೊ ಅಗೇನ್ ಆರ್. Triple click, right click, make it as reverse faces. So again R. So ನಾನು ಏನ್ ಮಾಡ್ಕೊಂತೀನಿ, ಇದು ಲೈನ್ ಏನಿದೆ ಸೊ I delete it. So make it as group. So again R ಅಂತ ಕೊಟ್ಬಿಟ್ಟು rectangular. ಸೊ ನೋಡಿ ಈ ತರ ಬರ್ಬಾರ್ದು, ಬಿಕಾಸ್ ನಂಗೆ ಆ ಲೈನ್ ಏನಿದೆ ಆ ಲೈನ್ ಮೇಲ್ಗಡೆ ಇನ್ ಕೇಸ್ ನೀವು ಮಾಡ್ತಾ ಏನಾದ್ರು ಸೊ ಇನ್ಸೈಡ್ ಮೂವ್ ಆದ್ರೆ ಈ ತರ, ಸೊ ನೀವು ಜಸ್ಟ್ ಏನ್ ಮಾಡ್ತೀರಾ, ಝೂಮ್ ಎಕ್ಸ್ಟೆಂಟ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಔಟ್ ಸೈಡ್ ಬಂದಿರ್ತೀರಾ. ನಾನು ಡಿಲೀಟ್ ಮಾಡ್ಕೊಂತೀನಿ. ಸೊ ಏನ್ ಡ್ರಾ ಮಾಡ್ಕೊಂಡ್ವಲ್ವಾ, ಸೊ ಐ ಮೇಕ್ ಇಟ್ ಸೆಲೆಕ್ಟ್, ದೆನ್ ಅಗೇನ್ ಮೂವ್ ಅಂಡ್ ಕಂಟ್ರೋಲ್ ಫಾರ್ ಕಾಪಿ. ಸೊ ಅಗೇನ್ ಕಾಪಿ ಮಾಡೋಣ. ಈ ಲೈನ್ ಡಿಲೀಟ್ ಮಾಡೋಣ. ಸೊ ತ್ರಿಬಲ್ ಕ್ಲಿಕ್, ರೈಟ್ ಕ್ಲಿಕ್, ಮೇಕ್ ಇಟ್ ಆಸ್ ಗ್ರೂಪ್. ಸೇಮ್ ಮೂವ್ ಅಂಡ್ ಕಂಟ್ರೋಲ್. So again line. So again draw the midpoint. So hide ಮಾಡ್ಕೊಂಡು ಮಾಡ್ತೀನಿ ಅಂದ್ರೆ ಮಾಡಿ, it will be easy. So line again consider the midpoint. So tape measurement. So 1 inches. So again ಈ ಕಡೆಯಿಂದ 1 inches. Then again R. Then push and pull. So 2 inches. Triple click, right click, make it as group. So again, so edit, again unhide, so again click on all. So again ಏನ್ ಮಾಡ್ತೀರಾ, front view. So again arc, so draw the rectangular. So push and pull. Again 1 ಅಥವಾ 2 inches. Triple click, right click, make it as group. Same object na move and control.
ಸೊ ಇದೇನ್ ತಗೊಂಡಿರ್ತೀರಲ್ವಾ, ಆಕ್ಚುಲಿ ಇದೇನ್ ಕಬೋರ್ಡ್ ಇದೆ ಸೊ ಅದಕ್ಕಿಂತ ಎಕ್ಸ್ಟೆಂಡ್ ಆಗಿರ್ಬೇಕು. ಸೊ ಅಂದ್ರೆ 2 to 3 inches ಅಂತ ಆದ್ರೂ ಕೊಡಿ. So push and pull. So 2 inches. Same thing, double click, push and pull. So again 1 inches. ಮಾಡ್ಬೋದಾ ಇಷ್ಟು? ಸೊ ಅಗೇನ್ ಇನ್ ಕೇಸ್ ನಿಮ್ಗೆ ಏನಾದ್ರು ಸೊ ಈ ತರ ಬೇಡ, ಸೊ ಇನ್ನೊಂಚೂರು ಏನಾದ್ರು ನೀಟಾಗಿ ಕ್ರಿಯೇಟ್ ಮಾಡ್ಕೊಂತೀನಿ ಅಂದ್ರೆ, ಸೊ ನಾನು ಅಗೇನ್ ಆರ್ ಅಂತ ಕೊಟ್ಬಿಟ್ಟು ಐ ಡ್ರಾ ದ ರೆಕ್ಟಾಂಗ್ಯುಲರ್. So again 0.1 inches. Triple click, right click, make it as group. Select move and control. Then again front view. So select the object, again consider the move and control. ಈ ತರ ಆದ್ರೂ ಮಾಡ್ಬೋದಾ? ಈ ತರ ಮಾಡಿದ್ರೆ ಮೆಟೀರಿಯಲ್ಸ್ ನ ನೀವೇನ್ ಮಾಡ್ತೀರಾ, ಡಬಲ್ ಕೊಡ್ತಾ ಬಂದಿರ್ತೀರಾ. ಈ ಕಡೆ ಏನಾದ್ರೂ ವೈಟ್ ಮಾರ್ಬಲ್ ಕೊಟ್ರೆ ಇದಿಷ್ಟು ನೀವು ಬ್ಲಾಕ್ ಮಾರ್ಬಲ್ಸ್ ನ ಪ್ರೊವೈಡ್ ಮಾಡಿರ್ತೀರಾ. So we'll create the handle means again go with the rectangle, again go with the push and pull. So 2 inches. Make it as group. Then front view. Select move and control. ಸೊ ಅಗೇನ್ ನಿಮ್ಗೆ ಏನಾದ್ರೂ ಓಪನ್ ಕಬೋರ್ಡ್ ತರ ಏನಾದ್ರೂ ವ್ಯೂ ಮಾಡಿಸ್ಬೇಕು ಅನ್ನಂಗಿತ್ತು ಅಂದ್ರೆ, ಸೊ ಮೂವ್ ಅಂಡ್ ಕಂಟ್ರೋಲ್ ಅಂತ ಕೊಡ್ತೀನಿ. ಸೊ ಅಗೇನ್ ಈ ಟೋಟಲ್ ಏನಿದೆ ಅಲ್ವಾ, ಸೆಲೆಕ್ಟ್ ಮಾಡಿ ಮೂವ್ ಅಂಡ್ ಕಂಟ್ರೋಲ್. ಜಸ್ಟ್ ಏನು ಇಲ್ಲ, ಐ ಜಸ್ಟ್ ಶೋ ಯು ಸೊ ಟೈಪ್ಸ್ ಆಫ್ ಕಬೋರ್ಡ್ಸ್. ಸೊ ಅಗೇನ್ ಏನ್ ಕೊಡ್ತೀರಾ, ಸೊ ಜಸ್ಟ್ ಡಿಸೆಲೆಕ್ಟ್ ಅಥವಾ ಸೊ ಹೈಡ್ ಮಾಡ್ಕೊಂತೀನಿ ಅಂದ್ರೆ ಗೋ ವಿತ್ ದ ಹೈಟ್. ಸೇಮ್ ಥಿಂಗ್, ಸೊ ಐ ವಿಲ್ ಗೋ ವಿತ್ ದ ಹೈಟ್. ಸೊ ಹೈಡ್, ಸೊ ಇದ್ರನ್ನ ಏನ್ ಮಾಡ್ತೀರಾ, ಹೈಡ್ ಅಂತ ತಗೊಂತೀರಾ. ಅಗೇನ್ ಕನ್ಸಿಡರ್ ದ ಫ್ರಂಟ್ ವ್ಯೂ, ಡಬಲ್ ಕ್ಲಿಕ್. ಸೊ ಅಗೇನ್ ಆರ್. ಸೊ ಅಗೇನ್ ಎಫ್. ಸೊ ಕನ್ಸಿಡರ್ ದ 1 inches ಆಫ್ ಥಿಕ್ನೆಸ್. ಪುಷ್ ಅಂಡ್ ಪುಲ್ ಅಂತ ಕೊಟ್ಟು 2 feet ಅಲ್ವಾ, 1 feet 5 inches ಅಷ್ಟು ಏನ್ ಮಾಡ್ತೀರಾ, ಇನ್ಸೈಡ್ ಪುಲ್ ಮಾಡ್ತಾ ಬನ್ನಿ. ಸೊ 1 inches ಆದ್ರೂ ಥಿಕ್ನೆಸ್ ಇರ್ಲಿ. ಸೊ ಡಿವೈಡ್ ಮಾಡ್ಕೊಂತೀನಿ ಅಂದ್ರೆ ಮೂವ್ ಅಂಡ್ ಕಂಟ್ರೋಲ್ ಆಪ್ಷನ್ ಹೋಗಿ ಫೇಸ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಈ ರೀತಿ ನೀವು ಡಿವೈಡ್ ಮಾಡ್ತಾ ಬರ್ಬೋದು. ಸೊ ಎಲ್ಲದಕ್ಕೂ ಮೂವ್ ಅಂಡ್ ಕಂಟ್ರೋಲ್ ಅಂತ ಕೊಟ್ರೆ ಸೊ ಕಂಪ್ಲೀಟ್ ಆಗಿ ನಂಗೆ ಡಿವೈಡ್ ಆಗ್ತಾ ಬಂತು. ಸೊ ಅಗೇನ್ ಏನ್ ಮಾಡ್ಕೊಂತೀರಾ, ಗೋ ವಿತ್ ದ ಫ್ರಂಟ್ ವ್ಯೂ. ಸೊ ಅಗೇನ್ ಡ್ರಾ ದ ರೆಕ್ಟಾಂಗ್ಯುಲರ್. ಸೊ ಆರ್ ಅಂತ ಕೊಟ್ಟು ಇದೇನ್ ಇನ್ಸೈಡ್ ಫೇಸ್ ಏನಿದೆ ಅಲ್ವಾ ಅದಕ್ಕಷ್ಟೇ ರೆಕ್ಟಾಂಗ್ಯುಲರ್ ನ ಡ್ರಾ ಮಾಡಿ. ಸೊ ಎಷ್ಟು ಮಾಡ್ಕೊಂತೀರಾ, ಸೊ 0.9 inches ಅಥವಾ 8 inches ಅಷ್ಟು ಫುಲ್ ಮಾಡ್ತಾ ಬನ್ನಿ. ಟ್ರಿಬಲ್ ಕ್ಲಿಕ್, ರೈಟ್ ಕ್ಲಿಕ್, ಮೇಕ್ ಇಟ್ ಆಸ್ ಗ್ರೂಪ್. ಸೇಮ್ ಆಪ್ಷನ್ ಮೂವ್ ಅಂಡ್ ಕಂಟ್ರೋಲ್. ಸೊ ಅಗೇನ್ ಕಾಪಿ ಮಾಡ್ತಾ ಬನ್ನಿ. ಸೊ ನಾನೇನ್ ಮಾಡ್ತೀನಿ, ಡಬಲ್ ಕ್ಲಿಕ್ ಕೊಟ್ಟು ಐ ಡ್ರಾ ದ ಸರ್ಕಲ್. ಆಫ್ಸೆಟ್ ಅಂತ ಪ್ರೊವೈಡ್ ಮಾಡಿ. ಸೊ ಅಗೇನ್ ಐ ಡ್ರಾ ದ one more circle inside. Then again push and pull. So one key ತರ ಕೊಡ್ತಿದ್ದೀನಿ. So same thing here. So again, so 1 inches. So offset. So again go with the push and pull. Then open cupboard ಅನ್ನಲ್ವಾ, ಸೊ ಏನ್ ಹೈಡ್ ಮಾಡಿದ್ವಿ, ಎಡಿಟ್ ಅಂತ ಹೋಗಿ ಅನ್ಹೈಡ್ ಅಂತ ಕೊಟ್ಟು ಆಲ್ ಅಂತ ಕೊಟ್ರೆ ಅನ್ಹೈಡ್ ಆಗುತ್ತೆ. ಸೊ ಇದ್ರನ್ನ ಏನ್ ಮಾಡ್ಕೊಂತೀರಾ, ರೊಟೇಟ್. ಕ್ಯೂ ಅಂತ ಕೊಟ್ರೆ ರೊಟೇಟ್ ಆಪ್ಷನ್ ಬರುತ್ತೆ. ಸೆಲೆಕ್ಟ್ ದ 2 point, ಅಗೇನ್ ರೊಟೇಟ್. ಸೊ ನಂಗೇನಾಯ್ತು, ಓಪನ್ ಕಬೋರ್ಡ್ ತರ ಕ್ರಿಯೇಟ್ ಆಗ್ತಾ ಬಂತು. ಸೊ ಈ ರೀತಿನೂ ಮಾಡ್ಕೊಂತೀನಿ ಅಂದ್ರೆ ನೀವು ಕ್ರಿಯೇಟ್ ಮಾಡ್ತಾ ಬರ್ಬೋದು.
ಏನಾದ್ರೂ ಡೌಟ್ ಇದೆಯಾ? ಸೊ ನೆಕ್ಸ್ಟ್ ಏನ್ ಸಪೋಸ್, ಡೌಟ್ ಇಲ್ಲ. ಸೊ ಅಗೇನ್ ಸೆಲೆಕ್ಟ್ ಮೂವ್ ಅಂಡ್ ಕಂಟ್ರೋಲ್. ಸಪೋಸ್ ನಾನು ಏನ್ ಮಾಡ್ಕೊಂತೀನಿ, ಇಲ್ಲಿ ಒಂದು ಕಬೋರ್ಡ್ ಇದೆ. ಸೊ ಅಗೇನ್ ಒನ್ ಮೋರ್ ನಾನು ಜಸ್ಟ್ ಅಟ್ಯಾಚ್ ವಿತ್ 5 feet ಅನ್ನಂಗಿತ್ತು ಅಂದ್ರೆ, ಸೊ ಟೇಕ್ ಮೆಜರ್ಮೆಂಟ್ ಅಂತ ಕನ್ಸಿಡರ್ ಮಾಡಿ ಜಸ್ಟ್ ಗೋ ವಿತ್ 5 feet ಆಫ್ ಹೈಟ್, ಅಥವಾ 3 feet ಕೊಡ್ತೀನಿ ಅಂದ್ರೆ ಕ್ಯಾನ್ ಗೋ ವಿತ್ 3 feet. Then again R, so rectangular. So draw the rectangular, push and pull up to 3 or 4 feet. Then triple click, right click, make it as group. So again consider the line. Just I want to divide the line. So again and divide the cabinets. So again rectangular, push and pull 1 inches. So again offset, again 0.6 inches. So ಇದೇನ್ ಫೇಸ್ ಇದೆ, ಸೊ ಸೆಲೆಕ್ಟ್ ದ ಫೇಸ್, ದೆನ್ ಅಗೇನ್ ಪುಷ್ ಅಂಡ್ ಪುಲ್. ಸೊ ಆಟೋಮೆಟಿಕ್ ಆಗಿ ಏನಾಯ್ತು, ಆ ಫೇಸ್ ನಂಗೆ ಡಿಲೀಟ್ ಆಗ್ತಾ ಬಂತು. ದೆನ್ ಅಗೇನ್ ತ್ರಿಬಲ್ ಕ್ಲಿಕ್, ರೈಟ್ ಕ್ಲಿಕ್, ಮೇಕ್ ಇಟ್ ಆಸ್ ಗ್ರೂಪ್. ದೆನ್ ಡಬಲ್ ಕ್ಲಿಕ್, ಅಗೇನ್ ಗೋ ವಿತ್ ಆರ್. ಸೊ ನೀವೇನಾದ್ರೂ ಓಪನಿಂಗ್ಸ್ ಕ್ರಿಯೇಟ್ ಮಾಡ್ತೀನಿ ಅಂದ್ರೆ ಕ್ಯಾನ್ ಗೋ ವಿತ್ ಆರ್. ಸೊ ಅಗೇನ್ ಡ್ರಾ ದ ರೆಕ್ಟಾಂಗ್ಯುಲರ್, ಅಗೇನ್ ಕನ್ಸಿಡರ್ ದ ಲೈನ್. ಸೊ ಡ್ರಾ ದ ಮಿಡ್ ಪಾಯಿಂಟ್, ಆಫ್ಸೆಟ್, so 1 inches. So again push and pull 1 feet 9 inches. Then select move and control. So select move and control. Open ತೋರಿಸ್ತೀನಿ ಅಂದ್ರೆ Q, then rotate. So this is the total cupboards design. So next, if you want to draw the space means, so consider the top view,